ನಿಮಗೆ ಡಯಾಬಿಟಿಸ್ ಇದ್ದರೆ ನಿಮ್ಮ ನರ ವೀಕ್ ಆಗುತ್ತೆ, ನಿಮ್ಮ ಪಾದ ಉರಿ ಬರುತ್ತೆ ಮತ್ತು ಪಾದದಲ್ಲಿ ಚುಚ್ಚಿದಾಗ ಆಗುತ್ತೆ. ಸರಿ, ಇದರಿಂದ ಡಾಕ್ಟರ್ಸ್ ಏನು ಹೇಳ್ತಾರೆ, ನಿಮ್ಮ ಡಯಾಬಿಟಿಸಿಂದ ಈ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ನೀವು ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಮೆಡಿಸಿನ್ಸನ್ನು ಕೊಡ್ತಾರೆ. ನೀವು ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡ್ತೀರಾ, ಜೊತೆಗೆ ನಿಮ್ಮ ಕಾಲುರಿನೂ ಕೂಡ ಹಾಗೇ ಕಂಟಿನ್ಯೂ ಆಗುತ್ತೆ. ಅಂದರೆ ನೀವು ಮೆಡಿಸಿನ್ ತೊಗೊಂಡು ಶುಗರ್ನ ಕಂಟ್ರೋಲ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಪಾದ ಉರಿ, ನರ ವೀಕ್ನೆಸ್ಸು ಕಂಟ್ರೋಲ್ ಆಗಲ್ಲ. ಅಂದರೆ ಈ ಶುಗರ್ ಲೆವೆಲಿಗೂ ಮತ್ತು ಈ ನಿಮ್ಮ ನರ ವೀಕ್ ಆಗೋದಕ್ಕೂ ಮತ್ತು ಪಾದ ಉರಿಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ. ಸ್ಟಿಲ್ ಆದರೂ ಕೂಡ ನಾವು ನೋಡಿದಾಗೆ ಈ ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ ಎಷ್ಟೋ ಜನ ಹೇಳ್ತಾರೆ, ಸರ್ ಪಾದ ಉರಿ ಬರ್ತಾ ಇದೆ, ಪಾದ ಉರಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸರಿ, ಈ ಶುಗರ್ ಲೆವೆಲ್ಲು ಪಾದ ಉರಿಗೆ ಕಾರಣ ಅಲ್ಲ, ಹಾಗಿದ್ರೆ ಏನು ಕಾರಣ ಅಂತಕ್ಕಂಥದ್ದನ್ನು ನೋಡೋಣಂತೆ. ಈಗ ನೋಡಿ, ನಾವು ಏನೇ ಆಹಾರ ಸೇವಿಸಿದ್ರು ಕೂಡ ಅದು ಫಸ್ಟು ಮತ್ತು ಮೊದಲು ನಮ್ಮ ಹೊಟ್ಟೆಗೆ ಹೋಗುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ. ನಾವು ತಿಂದಂಥ ಆಹಾರ ಈ ರೀತಿಯ ಒಂದು ನಮ್ಮ ಹೊಟ್ಟೆಗೆ ರೀಚ್ ಆಗುತ್ತೆ. ಸೊ ಹೊಟ್ಟೆಯಿಂದ ನೆಕ್ಸ್ಟ್ ಕರಳು, ನಮ್ಮ ಒಂದು ಸಣ್ಣ ಕರಳೇನಿದೆ, ಈ ಒಂದು ಸಣ್ಣ ಕರಳಿಗೆ ಹೋಗುತ್ತೆ. ನೋಡಿ, ನೀವೇನೇ ತಿಂದಿದ್ದೀರಾ ಅಂತ ಅಂದ್ಕೊಳ್ಳಿ, ಆಹಾರ ನಿಮ್ಮ ಹೊಟ್ಟೆ ಸೇರ್ತು. ಹೊಟ್ಟೆಯಿಂದ ನೋಡಿ, ಇದ್ರಲ್ಲಿ ಏನೇ ಆಹಾರ ತಿಂದಿರಿ, ನೀವು ವೆಜ್ ತಿಂದಿರಿ, ನಾನ್ ವೆಜ್ ತಿಂದಿರಿ, ಆ ಆಹಾರದಲ್ಲಿ ವಿಟಮಿನ್ಸ್ ಕೂಡ ಇರುತ್ತೆ. ಇದರಲ್ಲಿ ಈ ಆಹಾರದಲ್ಲಿ ವಿಟಮಿನ್ B12 ಅಂಶ ಇರುತ್ತೆ. ನೋಡಿ, ಈ ವಿಟಮಿನ್ B12 ಏನಾಯಿತು, ಈ ಆಹಾರದಲ್ಲಿ ಇರ್ತಕ್ಕಂಥ ವಿಟಮಿನ್ B12 ಈ ಸ್ಟೊಮಕ್ನಲ್ಲಿ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಎನ್ಸೈಮ್ಸು ಈ ಆಹಾರದಲ್ಲಿ ಇರ್ತಕ್ಕಂಥ ವಿಟಮಿನ್ B12ನ ಸಪ್ರೇಟ್ ಮಾಡುತ್ತೆ. ಈ ಆಹಾರ ಬೇರೆ ಆಯಿತು, ವಿಟಮಿನ್ B12 ಬೇರೆ ಆಯಿತು. ಈ ವಿಟಮಿನ್ B12 ಏನಾಗುತ್ತೆ, ಈ ಹೊಟ್ಟೆಯಿಂದ ಹೋಯ್ತು ಸಣ್ಣ ಕರಳಿಗೆ ಹೋಯ್ತು, ಸಣ್ಣ ಕರಳಲ್ಲಿ ಹಾಗೆ ಮೂವ್ ಆಗ್ತಾ ಸಣ್ಣ ಕರಳಿನ ಒಂದು ಕೊನೆಯ ಭಾಗ ಅಂದರೆ ಡ್ಯುಯೋಡಿನಮ್, ಜೆಜಿನಮ್, ಈಲಿಯಮ್ ಅಂತೀವಿ. ಈ ಈಲಿಯಮ್ ಅಂತಕ್ಕಂಥ ಪಾರ್ಟನ್ನು ಬಂದು ಸೇರುತ್ತೆ. ಇಲ್ಲಿಗೆ ಬಂದಾದ ಮೇಲೆ ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಅಬ್ಸಾರ್ಪ್ಷನ್ ಆಗಿಬಿಟ್ಟು ಇಲ್ಲಿಂದ ನಿಮ್ಮ ರಕ್ತ ಸೇರುತ್ತೆ. ಈ ಜಾಗಕ್ಕೆ ಸಣ್ಣ ಕರಳಿನ ಈ ಭಾಗದಲ್ಲಿ ಬಂದು ನಿಮ್ಮ ರಕ್ತ ಸೇರುತ್ತೆ. ಏನು, ವಿಟಮಿನ್ B12. ವಿಟಮಿನ್ B12 ಹಾಗೆ ನಮ್ಮ ಅಬ್ಸಾರ್ಪ್ಷನ್ ಆಗ್ತಕ್ಕಂಥದ್ದು. ಈ B12 ಅಂತಕ್ಕಂಥ ವಿಟಮಿನ್ ಏನಿದೆಯಲ್ಲ, ನಮಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ, ನಮಗೆಂತ ಅದರಲ್ಲೂ ಕೂಡ ನರಗಳಿಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ಒಂದು ಅಂಶ ಇದು. ಸರಿ, ನಿಮಗೆ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಇದ್ದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಡಯಾಬಿಟಿಸ್ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟ್ ಅಂತ ಬಂದಾಗ ಏನಾಗುತ್ತೆ, 90% ಡಯಾಬಿಟಿಸಿಗೆ ಕೊಡ್ತಕ್ಕಂಥ ಮಾತ್ರೆಗಳಲ್ಲಿ ಒಂದು ಮೆಟ್ಫಾರ್ಮಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ. ನೋಡಿ, ಒಂದು ಟ್ಯಾಬ್ಲೆಟ್ ತೊಗೊಳ್ತೀರ ನೀವು, ನಿಮ್ಮ ಡಯಾಬಿಟಿಸ್ ಇದೆ, ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ರು, ಟ್ಯಾಬ್ಲೆಟ್ ತೊಗೊಂಡ್ರಿ, ಟ್ಯಾಬ್ಲೆಟ್ ನುಗ್ಗಿದ ತಕ್ಷಣ ಹೊಟ್ಟೆಗೆ ಬಂದು ಸೇರ್ಕೊಂತೀವಿ. ಹೊಟ್ಟೆ ಸೇರ್ಕೊಂತು, ಹೊಟ್ಟೆಯಿಂದ ನೆಕ್ಸ್ಟ್ ಹಾಗೆ ಕರಳಲ್ಲಿ ಹೋಗ್ತಾ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮೆಟ್ಫಾರ್ಮಿನ್ ಅಂತಕ್ಕಂಥದ್ದು ಅಬ್ಸಾರ್ಪ್ಷನ್ ಆಗಿ ರಕ್ತ ಸೇರುತ್ತೆ. ಇನ್ನುಳಿದ ಅನೇಕ ಅಂದರೆ ಆಲ್ಮೋಸ್ಟ್ ಒಂದು 50% ಅಷ್ಟು ಅಂಶ ಹೀಗೆ ಕೆಳಗಡೆ ಬಂದು ಈ ಕರಳಿನ ಕೊನೆ ಭಾಗ, ಸಣ್ಣ ಕರಳಿನ ಕೊನೆ ಭಾಗ ಈಲಿಯಮ್ ಏನಿದೆಯಾ ಆ ಭಾಗದಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಅಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನೀವು ಆಹಾರದಲ್ಲಿ ಬಂದಿರತಕ್ಕಂಥ ಒಂದು ವಿಟಮಿನ್ B12 ಇದೆ, ಈ ಒಂದು ಮಾತ್ರೆ ಇದೆ, ಒಂದು ಟ್ಯಾಬ್ಲೆಟ್ ಮೆಟ್ಫಾರ್ಮಿನ್ ಅಂತಕ್ಕಂಥದ್ದು. ಬಟ್ ಈ ಮೆಟ್ಫಾರ್ಮಿನ್ ಏನು ಮಾಡುತ್ತೆ ಇಲ್ಲಿ ಅಂತಂದರೆ, ಈ ಒಂದು ವಿಟಮಿನ್ B12ನ ಅಬ್ಸಾರ್ಪ್ಷನ್ ಆಗದಾಗ ಮಾಡುತ್ತೆ. ಈ ಲೇಯರಲ್ಲಿ ವಿಟಮಿನ್ B12 ಒಳಗಡೆ ನಮ್ಮ ರಕ್ತ ಸೇರಿದಾಗ ಮಾಡುತ್ತೆ. ಇನ್ನು ಒಳಗಡೆ ಹೋಗ್ಬೇಕಾಗಿರ್ತಕ್ಕಂಥ ವಿಟಮಿನ್ B12 ಒಳಗೆ ಹೋಗಲ್ಲ, ಅಬ್ಸಾರ್ಪ್ಷನ್ ಆಗಲ್ಲ. ಯಾವಾಗ ಅಬ್ಸಾರ್ಪ್ಷನ್ ಆಗಲ್ಲೋ ಇದು ಹಾಗೆ ನಮ್ಮ ದೇಹದಿಂದ ಹೊರಗಡೆ ಹೋಗ್ಬಿಡುತ್ತೆ. ಈ ಟ್ಯಾಬ್ಲೆಟಿನ ಜೊತೆಯಲ್ಲಿ ಈ ಒಂದು ವಿಟಮಿನ್ B12 ಕೂಡ ಅಬ್ಸಾರ್ಪ್ಷನ್ ಆಗೋದೇ ಇಲ್ಲ. ನೀವೇನೇ ಆಹಾರ ಸೇವಿಸಿರಿ, ವೆಜ್ ಸೇವಿಸಿರಿ, ನಾನ್ ವೆಜ್ಜೇ ಸೇವಿಸಿರಿ, ಅದರಲ್ಲಿರ್ತಕ್ಕಂಥ ವಿಟಮಿನ್ B12 ನಮ್ಮ ರಕ್ತ ಸೇರೋದಿಲ್ಲ. ಯಾಕಂದರೆ ನೀವು ನುಂಗಿರ್ತಕ್ಕಂಥ ಮೆಟ್ಫಾರ್ಮಿನ್ ಅಂತಕ್ಕಂಥ ಮಾತ್ರೆ. ಒಂದು ಟ್ಯಾಬ್ಲೆಟ್ ಅದಾಯಿತು. ನೆಕ್ಸ್ಟ್ ಜನರಲ್ ಆಗಿ ಏನು ಹೇಳ್ತಾರೆ, ನೀವು ಡಯಾಬಿಟಿಸ್ ಇದೆ, ಕಾಲುರಿ ಬರ್ತಾ ಇದೆ ಅಂತ ತಕ್ಷಣ ಮೆಡಿಸಿನ್ಸ್ ಅಂತೂ ಶುಗರಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿರ್ತಾರೆ. ಅದ್ರ ಜೊತೆ ಏನು ಹೇಳ್ತಾರೆ, ವಿಟಮಿನ್ B12 ಕಮ್ಮಿ ಆಗಿ ನಿಮಗೆ ಕಾಲುರಿ ಬರ್ತಾ ಇದೆ, ಹಾಗಾಗಿ ನೀವು ವಿಟಮಿನ್ B12 ಮಾತ್ರೆ ತೊಗೋಬೇಕು ಅಂತೇಳಿ ಜನರಲ್ ಅಡ್ವೈಸ್ ಮಾಡ್ತಾರೆ. ತಿಂಗಳು 2 ತಿಂಗಳು 3 ತಿಂಗಳು ವಿಟಮಿನ್ B12 ಮಾತ್ರೆನ ನಿಮಗೆ ಕೊಡ್ತಾರೆ. ಸರಿ, ಈಗ ನೀವು ವಿಟಮಿನ್ B12 ಮಾತ್ರೆ ತೊಗೊಂಡಿದ್ದೀರಾ. ವಿಟಮಿನ್ B12 ಮಾತ್ರೆ ನುಂಗಿದಾಗ ಹೊಟ್ಟೆ ಸೇರ್ತು, ಹೊಟ್ಟೆಯಿಂದ ಕರಳಿನ ಮುಖಾಂತರ ಈಲಿಯಮ್, ಸಣ್ಣ ಕರಳಿನ ಕೊನೆ ಭಾಗಕ್ಕೆ ಬಂತು, ಇಲ್ಲಿ ಬಂತು. ನೋಡಿ, ಇಲ್ಲಿ ಸಮಸ್ಯೆ ಏನಿದೆ ಅಂತಂದರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟು ಅಬ್ಸಾರ್ಪ್ಷನ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ನೀವು ಆಹಾರದಲ್ಲಿ ಇರ್ತಕ್ಕಂಥ ವಿಟಮಿನ್ B12 ಆಗಿರ್ಬೋದು, ಅಥವಾ ನೀವು ಟ್ಯಾಬ್ಲೆಟ್ ರೂಪದಲ್ಲಿ ತೊಗೊಂಡಿರ್ತಕ್ಕಂಥ ವಿಟಮಿನ್ B12 ಆಗಿರ್ಬೋದು, ನಿಮ್ಮ ದೇಹ ಸೇರಲಿಕ್ಕೆ ಬಿಡೋದಿಲ್ಲ. ಯಾವಾಗ ವಿಟಮಿನ್ B12 ನಿಮ್ಮ ದೇಹ ಸೇರೋದಿಲ್ವೋ, ನೋಡಿ, ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ನರಕ್ಕೆ ವಿಟಮಿನ್ B12, ಇದು ಎರಡೂ ಕೂಡ ದೇಹದಿಂದ ಹೊರಗೆ ಹೋಗುತ್ತೆ. ಆಹಾರದಲ್ಲಿ ಇರ್ತಕ್ಕಂಥ ವಿಟಮಿನ್ B12 ಹೊರಗೋಯ್ತು, ನೀವು ತೊಗೊಂಡಿರ್ತಕ್ಕಂಥ ಮಾತ್ರೆನೂ ಕೂಡ ದೇಹದಿಂದ ಹೊರಗೋಯ್ತು. ಹಾಗಾಗಿ ಯಾವಾಗ ವಿಟಮಿನ್ B12 ನಮ್ಮ ದೇಹಕ್ಕೆ ಸಿಗೋದಿಲ್ಲೋ, ಅದರ ಕೊರತೆ ಆಗಿಬಿಟ್ಟು ನರ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸುಸ್ತು, ಟೈರ್ಡ್ನೆಸ್ ಫೀಲ್ ಆಗುತ್ತೆ, ಪಾದದಲ್ಲಿ ಉರಿ ಬರೋದು, ಚುಚ್ಚಿದಾಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲಿ ವಿಟಮಿನ್ B12 ಕೊರತೆ ಆಗಲಿಕ್ಕೆ ಕಾರಣ ಏನು? ನಿಮ್ಮ ಡಯಾಬಿಟಿಸ್, ಶುಗರ್ ಲೆವೆಲ ಅಲ್ಲ. ಏನಂತಂದ್ರೆ ನೀವು ತೊಗೊಂಡಿರ್ತಕ್ಕಂಥ ಒಂದು ಟ್ಯಾಬ್ಲೆಟು. ಈ ಟ್ಯಾಬ್ಲೆಟು ನಿಮ್ಮ ಆಹಾರದಲ್ಲಿ ಇರ್ತಕ್ಕಂಥ ವಿಟಮಿನ್ B12 ಆಗಿರ್ಬೋದು, ನೀವು ತೊಗೊಂಡಿರ್ತಕ್ಕಂಥ ಕ್ಯಾಪ್ಸೂಲ್ ವಿಟಮಿನ್ B12 ಅದನ್ನು ಕೂಡ ದೇಹ ಸೇರಿದಾಗ ನೋಡಿಕೊಂಡು ವಿಟಮಿನ್ B12 ಡೆಫಿಷಿಯನ್ಸಿ ಆಗ್ತಾ ಇದೆ. ಸರಿ, ಜನರಲ್ ಆಗಿ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ, ಒಂದು ವಿಟಮಿನ್ B12 ಟ್ಯಾಬ್ಲೆಟ್ ಕೊಡ್ತಾರೆ. ಎರಡನೇದಾಗಿ ನೀವು ನಾನ್ ವೆಜ್ಜನ್ನು ಜಾಸ್ತಿ ತಿನ್ನಬೇಕು, ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಿಮಗೆ ವಿಟಮಿನ್ B12 ಸಿಗುತ್ತೆ ಅಂತಾರೆ. ನೀವು ಏನೇ ಆಹಾರ ಸೇವಿಸಿದ್ರು ಕೂಡ ಅದರಲ್ಲಿರ್ತಕ್ಕಂಥ ವಿಟಮಿನ್ B12 ನಿಮ್ಮ ದೇಹ ಸೇರಲ್ಲ. ಯಾಕಂದರೆ ನಮ್ಮಲ್ಲಿ ಪೇಷಂಟ್ಸ್ ಇದ್ದಾರೆ ಪ್ಯೂರ್ಲಿ ನಾನ್ ವೆಜಿಟೇರಿಯನ್, ವಾರಕ್ಕೆ 3-4 ಸಲ ನಾನ್ ವೆಜ್ ತಿಂತಕ್ಕಂಥ ಪೇಷಂಟ್ಸಲ್ಲೂ ಕೂಡ ವಿಟಮಿನ್ B12 ಕೊರತೆ ಇದೆ. ಯಾಕಂತಂದರೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. ಅದು ಕಾರಣ ನೀವು ತೊಗೊಳ್ತಿರ್ತಕ್ಕಂಥ ಶುಗರ್ದ ಟ್ಯಾಬ್ಲೆಟ್ ಮೆಡಿಸಿನ್ನು. ಸೊ ಹಾಗಾಗಿ ಏನು ಮಾಡಬೇಕು, ನೀವು ವಿಟಮಿನ್ B12 ಕಡಿಮೆ ಆಗಿದಾಗ ಏನು ಮಾಡಬೇಕು? ನಿಮಗೆ ಡಯಾಬಿಟಿಸ್ ಇದೆ, ನಿಮಗೆ ಟ್ಯಾಬ್ಲೆಟನ್ನು ಆಲ್ರೆಡಿ ಅಡ್ವೈಸ್ ಮಾಡಿದ್ದಾರೆ, ತೊಗೊಳ್ತಾ ಇದ್ದೀರಾ, ತೊಗೊಳ್ಳಿಲ್ಲ, ಇಮಿಡಿಯೇಟಾಗಿ ಸ್ಟಾಪ್ ಮಾಡಿದರೆ ತೊಂದರೆ ಆಗುತ್ತೆ ಅನ್ನೋದಾದರೆ ನೀವು ಈ ಡಯಾಬಿಟಿಸ್ ಮೆಡಿಸಿನನ್ನು ಬೆಳಿಗ್ಗೆ ಮತ್ತು ರಾತ್ರಿ ತೊಗೊಂಡು ಮಧ್ಯಾಹ್ನದ ಸಮಯದಲ್ಲಿ ವಿಟಮಿನ್ B12 ಮಾತ್ರ ತೊಗೊಳ್ಳಿ. ಏನಾದ್ರು ಅಟ್ಲೀಸ್ಟ್ 6 ಅವರ್ಸ್ ಗ್ಯಾಪ್ ಇರಬೇಕು. ಸೊ ನೀವು ಬೆಳಿಗ್ಗೆ 9 ಗಂಟೆಗೆ ಅಕಸ್ಮಾತ್ ಏನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಿಮ್ಮ ಶುಗರ್ ಟ್ಯಾಬ್ಲೆಟ್ ತೊಗೊಂಡಿದ್ರೆ ಅಲ್ಲಿಗೆ 6 ಅವರ್ಸ್ ಗ್ಯಾಪ್ ಕೊಟ್ಟು, ಅಂದರೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಸುಮಾರು ಈ ವಿಟಮಿನ್ B12 ಕ್ಯಾಪ್ಸೂಲ್ಸ್ ತೊಗೊಂಡ್ರೆ ಅಬ್ಸಾರ್ಪ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ರಾತ್ರಿ ತೊಗೊತೀರ, ರಾತ್ರಿ ಒಂದು ಶುಗರ್ ಟ್ಯಾಬ್ಲೆಟು, ಬೆಳಗ್ಗೆ ಒಂದು ಶುಗರ್ ಟ್ಯಾಬ್ಲೆಟ್, ಅಂದರೆ ಮಧ್ಯದಲ್ಲಿ 6 ಗಂಟೆ ಗ್ಯಾಪ್ ಇರಬೇಕು ಈ ಒಂದು ಮೆಟ್ಫಾರ್ಮಿನ್ ಮತ್ತು ಒಂದು ವಿಟಮಿನ್ B12 ಕ್ಯಾಪ್ಸೂಲ್ ತೊಗೊಳೋದ್ರ ಮಧ್ಯೆ. ಸೊ ಒಂದನೇದಾಗಿ. ಸೊ ಎರಡನೇದಾಗಿ ಬೆಸ್ಟ್ ಅಡ್ವೈಸ್ ಅಂದರೆ ಈ ಮೆಡಿಸಿನನ್ನೇ ಅವಾಯ್ಡ್ ಮಾಡಿ. ಶುಗರ್ಗೆ ಟ್ಯಾಬ್ಲೆಟ್ ತೊಗೊತಿದ್ದೀರಾ, ಶುಗರ್ ಟ್ಯಾಬ್ಲೆಟನ್ನು ತೊಗೊಳೋದನ್ನ ಅವಾಯ್ಡ್ ಮಾಡಿ. ನಿಮಗೆ B12 ಕೊರತೆ ಆಗ್ತಿರೋದು ವಿಟಮಿನ್ B12 ಕಡಿಮೆ ಆಗಿಲ್ಲ, ಬದಲಾಗಿ ಮಾತ್ರೆಯಿಂದ. ಹಾಗಾಗಿ ಮಾತ್ರೆ ತೊಗೊಳೋದನ್ನೇ ಬಿಟ್ಟುಬಿಡಿ. ಸೊ ಯಾವಾಗ ನೀವು ಈ ವಿಟಮಿನ್ B12 ಮಾತ್ರನ ಈ ಒಂದು ಶುಗರ್ ಟ್ಯಾಬ್ಲೆಟನ್ನು ತೊಗೊಳೋದನ್ನು ನಿಲ್ಲಿಸ್ತಿರೋ, ಸೊ ನ್ಯಾಚುರಲ್ ಆಗಿ ನಿಮ್ಮ ವಿಟಮಿನ್ B12 ಅಬ್ಸಾರ್ಪ್ಷನ್, ಫುಡ್ಡಲ್ಲಿ ಇರ್ತಕ್ಕಂಥ ವಿಟಮಿನ್ B12 ಅಬ್ಸಾರ್ಪ್ಷನ್ ಆಗುತ್ತೆ, ಸರ್ ನಾರ್ಮಲ್ ಆಗುತ್ತೆ. ಸರಿ ಸರ್, ಮತ್ತು ಹಂಗಿದ್ರೆ ಶುಗರನ್ನು ಏನು ಮಾಡಬೇಕು? ಟ್ಯಾಬ್ಲೆಟ್ ತೊಗೊಳ್ಳೋದಲ್ಲಿ ಶುಗರ್ನ ಕಂಟ್ರೋಲ್ ಮಾಡಬೇಡಿ, ಶುಗರ್ನ ಕ್ಯೂರ್ ಮಾಡ್ಕೋಬೇಕು. ಶುಗರ್ ಕಂಟ್ರೋಲ್ ಮಾಡೋದಂದ್ರೆ ಟ್ಯಾಬ್ಲೆಟ್ ತೊಗೊಂಡು ಕಂಟ್ರೋಲ್ ಇಡೋದನ್ನ ಶುಗರ್ ಕಂಟ್ರೋಲ್ ಮಾಡೋದು, ಸಾಕೋದು, ಶುಗರ್ನ ಸಾಕೋದು ಅಂತ ಹೇಳ್ತೀನಿ ನಾನು. ಸೊ ಬದಲಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು, ಡಯಟಲ್ಲಿ ಚೇಂಜಸ್ ಮಾಡಿಕೊಂಡು ಕಂಪ್ಲೀಟ್ನ ಶುಗರನ್ನು ಕ್ಯೂರ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.